ಇದಕ್ಕೆ ರೋಮಾಂಚನ ನಮ್ಮ ಒಳಗಡೆ ಬರ್ತಿದ್ದ ಹಾಗೆ ಭರತನಾಟ್ಯ ಕಾರ್ಯಕ್ರಮಕ್ಕೆ ಕಲಾ ಸರಸ್ವತಿ ಆವಾಸ ವಾಸ್ತುವಾಗಿರತಕ್ಕಂಥ ಈ ಕಲಾಮನೆಯ ಸಭಾಂಗಣವನ್ನು ನೋಡಿ ನನಗೆ ರೋಮಾಂಚನ ಮನಸ್ಸು ತುಂಬಿ ಬಂತು. ಎಂತ ಅದ್ಭುತ ಕೆಲಸವನ್ನ ನಮ್ಮ ಆಚಾರ್ಯರು ಗುರುಗಳು ಕುಮಾರ್ ಅವರು ಮಾಡ್ತಾ ಇದ್ದಾರೆ ಅಂತ, ಅದನ್ನ ಮುಂದುವರಿಸಿಕೊಂಡು ಹೋಗಲಿ ಅಂತ ಹೇಳ್ತಾ ಅವರಾಗ್ಲೇ ಹೇಳಿದಾಗೆ ಶ್ರೇಷ್ಠವಾಗಿರ್ತಕ್ಕಂಥ ಭರತನಾಟ್ಯ ಭರತ ಮುನಿಯ ನಾಟ್ಯಶಾಸ್ತ್ರದಲ್ಲಿ ರೂಪಿತವಾಗಿರ್ತಕ್ಕಂಥದ್ದು ಭರತ ಭಾವ ತಾಳ ಮತ್ತೆ ರಾಗ ಮೂರರ ಮುಪ್ಪುರಿಗೊಂಡಿರ್ತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇದು ಬರೀ ಮನೋರಂಜನೆ ಅಲ್ಲ, ಆತ್ಮರಂಜನೆ. ಕೆಲವು ಕಡೆ ಹೇಳ್ತಾರೆ ಇದು ಭೋಗಾಯತನವೂ ಹೌದು ಯೋಗಾಯತನವೂ ಹೌದು ಅಂತ. ಬರೀ ಮನರಂಜನೆಗಾಗಿ ಅಲ್ಲ, ಬರೀ ಸಮಯ ನಿರ್ವಹಣೆಗಾಗಿ ಅಲ್ಲ, ಬರೀ ಹಣ ಸಂಪಾದನೆಗಾಗಿ ಅಲ್ಲ. ಈ ಮಕ್ಕಳು ಇವತ್ತು ಕಷ್ಟಪಟ್ಟು ಇದನ್ನು ಕಲೀಲಿ. ಯಾವ ವೈದ್ಯರಿಗಿಂತ ಇಂಜಿನಿಯರಿಂಗಿಂತ ಹೆಚ್ಚು ಹಣವನ್ನು ಅವರು ಆರ್ಥಿಕವಾಗಿ ಸಂಪಾದನೆ ಮಾಡ್ತಾರೆ. ಯಾರು ಭರತನಾಟ್ಯವನ್ನ ಶ್ರೇಷ್ಠವಾಗಿ ಅಧ್ಯಯನ ಮಾಡ್ತಾರೆ, ಜಗತ್ತಿನ ಯಾವ ದೇಶಕ್ಕೆ ಹೋಗಿ ನಮ್ಮ ಮಕ್ಕಳು ಬೇಕಾದರೂ ಬದುಕಬಹುದು. ಅವರು ಸರಸ್ವತಿ ಪುತ್ರರ ಮಕ್ಕಳು. ಇಷ್ಟು ವಿಚಾರಗಳನ್ನು ಹೇಳ್ತಾ ಒಬ್ಬರನ್ನ ನಾನು ವಿಶೇಷವಾಗಿ ನೆನೆಸ್ಕೊಳ್ತೀನಿ. ನಮ್ಮ ಮೈಸೂರಿನ ಲಲಿತ ಕಲಾ ಕಾಲೇಜಿನಲ್ಲಿ ವೆಂಕಟಲಕ್ಷ್ಮಿ ಅವರು ನಮ್ಮ ಗುರುಗಳಿಗೆ ಆಚಾರ್ಯರಿಗೆ ಗೊತ್ತಿತ್ತು. ಅವರು ಭರತನಾಟ್ಯದ ಮುಖ್ಯಸ್ಥರಾಗಿ ಅವರು ಸೇವೆಯನ್ನ ಸಲ್ಲಿಸಿದವರು. ಅವರು ನಮ್ಮ ಮೈಸೂರು ಆಸ್ಥಾನದ ನೃತ್ಯ ವಿದ್ವಾಂಸರು ಆಗಿದ್ದವರು. ಅವರು ಬಾರಿ ಅನ್ನತಕ್ಕಂಥ ವಿಶೇಷವಾಗಿರೋ ಭರತನಾಟ್ಯವನ್ನ ಪರಿಚಯಿಸಿದವರು. ಅವರ ಸ್ಮರಣೆಯನ್ನ ಮಾಡ್ತಾ